ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬಂದು ನಿಲ್ಲುವಂತೆ ಸರ್ವಶಕ್ತನಾದ ದೇವರು ಈ ಭೂಮಿಯಲ್ಲಿ ಒದಗಿಸಿಕೊಟ್ಟಂಥ ಮತ್ತೊಂದು ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸೋಳಾಗಿದ್ದೇನೆ. ಒಂದು ವಿಶೇಷವಾದಂಥ ವಿಷಯದ ಕುರಿತು ಮಾತನಾಡಲಿಕ್ಕಾಗಿ ಈ ಸಾಯಂಕಾಲ ಸಮಯದಲ್ಲಿ ನಾನು ಕರ್ತನಲ್ಲಿ ಆಶ್ರಯಿಸೋಳಾಗಿದ್ದೇನೆ. ಅನೇಕರಿಗೆ ಸಂಶಯವಿರುವಂಥ ಒಂದು ಕಾರ್ಯ. ಸತ್ಯದ ವೇದದ ಪ್ರಕಾರ ಯಾರು ಮದುವೆ ಆಗದೇ ಇರಬಹುದು, ಅಥವಾ ಮದುವೆ ಆಗುವುದರಿಂದ ಮದುವೆಯಾದ ವ್ಯಕ್ತಿ ಸೇವೆ ಮಾಡುವುದು ತಪ್ಪ, ಮದುವೆ ಆಗುವುದರ ನಿಮಿತ್ತ ದೇವರ ಸೇವೆಗೆ ಕೊಡುವಂಥ ಪ್ರಾಧಾನ್ಯತೆ ಕಮ್ಮಿ ಆಗ್ತದ. ಈ ವಿಷಯಗಳ ಕುರಿತೆಲ್ಲ ಅನೇಕ ಕ್ರೈಸ್ತ ಸಮೂಹ ವಿವಿಧವಾದ ರೀತಿಯ ಉಪದೇಶವನ್ನು ಕೊಡುವಾಗ ಇದರ ಕುರಿತಾಗಿ ಸತ್ಯವೇದ ಏನು ಹೇಳ್ತದೆ, ಯೇಸು ಸ್ವಾಮಿಯ ಈ ವಿಷಯದ ಮೇಲಿರುವಂಥ ನಿಲುವು ಅಥವಾ ಅಭಿಪ್ರಾಯ ಏನು, ಯೇಸು ಸ್ವಾಮಿ ಇದರ ಕುರಿತಾಗಿ ಮಾತನಾಡಿದಾರಾ ಎಂಬ ವಿಷಯಗಳನ್ನೆಲ್ಲ ಆಲೋಚನೆ ಮಾಡುವಾಗ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ ನಮಗಿದಕ್ಕೆ ಬೇಕಾದಂಥ ಒಂದು ಕ್ಲಿಯರ್ ಆಗಿರುವ ಸ್ಪಷ್ಟವಾಗಿರುವ ಉತ್ತರವನ್ನು ಯೇಸು ಸ್ವಾಮಿ ಸ್ವತಃ ತನ್ನ ಬಾಯಿಂದಲೇ ಈ ಮಾತನ್ನು ವಿವರಿಸಿ ಹೇಳಿದ್ದಾರೆ. ಒಂದಾವರ್ತಿ ಯೇಸು ಸ್ವಾಮಿಯ ಬಳಿಗೆ ಫರಿಸಾಯರು ಬಂದು ವಿವಿಧ ಪ್ರಶ್ನೆಗಳನ್ನು ಯೇಸು ಸ್ವಾಮಿಯೊಟ್ಟಿಗೆ ಕೇಳ್ತಾ ಇದ್ದಾರೆ. ವಿಚ್ಛೇದನೆಯ ಬಗ್ಗೆ, ಹೆಂಡತಿಯನ್ನು ಬಿಟ್ಟು ಬಿಡುವ ಬಗ್ಗೆ. ನನ್ನ ಕಳೆದ ದಿನದ ಒಂದು ಸಂದೇಶದಲ್ಲಿ ವಿಚ್ಛೇದನೆ ಯಾವ ರೀತಿ ದೇವರು ಅದನ್ನು ನೋಡುತ್ತಾರೆ, ವಿಚ್ಛೇದನೆ ಕೊಡುವುದು ತಪ್ಪ ಎಂಬ ವಿಷಯದ ಕುರಿತು ನಾನು ಮಾತನಾಡಿದ್ದೇನೆ. ಅದರ ಒಂದು ಲಿಂಕನ್ನು ಈ ಮೆಸೇಜಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ. ನಿಮಗೆ ಸಮಯವಾದಾಗ ದಯವಿಟ್ಟು ಅದನ್ನೊಮ್ಮೆ ಕೇಳಿರಿ. ಈ ರೀತಿಯಾಗಿ ಬಂದ ಫರಿಸಾಯರು ಯೇಸು ಒಟ್ಟಿಗೆ ಕೇಳಿದಂಥ ಒಂದು ಪ್ರಶ್ನೆ, ವಿವಾಹದ ವಿಷಯಗಳೆಲ್ಲ ಹೇಳುವಾಗ ವಿಚ್ಛೇದನೆ ತಪ್ಪು ಎಂಬುದನ್ನು ಯೇಸು ಅವರಿಗೆ ಹೇಳಿಕೊಟ್ಟ ನಂತರವಾಗಿ ಅವರು ಹೇಳ್ತಾ ಇದ್ದಾರೆ, ಮದುವೆ ಅಥವಾ ಹೆಂಡತಿಯ ವಿಷಯದಲ್ಲಿ ಈ ರೀತಿಯಾದ ಎಲ್ಲ ಕಾರ್ಯಗಳು, ಗಂಡನ ಧರ್ಮ ಈ ರೀತಿಯಾಗಿದ್ದರೆ ಮದುವೆ ಆಗದೇ ಇರುವುದು ಒಳ್ಳೆಯದು, ನಾವು ಮದುವೆನೇ ಆಗೋದು ಬೇಡ ಎಂಬ ಒಂದು ವಿಷಯವನ್ನು ಈ ಫರಿಸಾಯನು ಯೇಸುವಿನೊಟ್ಟಿಗೆ ಹೇಳಿದಾಗ ಯೇಸು ಆತನಿಗೆ ಅದಕ್ಕೆ ಸ್ಪಷ್ಟವಾದ ವಿವರಣೆ. ವಾಕ್ಯದ ಪ್ರಕಾರ ಯಾರು ಈ ಭೂಮಿಯಲ್ಲಿ ಕುಟುಂಬ ಜೀವಿತವಿಲ್ಲದೆ ಅಥವಾ ದಾಂಪತ್ಯ ಜೀವಿತವಿಲ್ಲದೆ ಮದುವೆ ಆಗದೆ ಇರಬಹುದು, ಆ ಮದುವೆ ಆಗದೆ ಇರುವಂಥ ವ್ಯಕ್ತಿಗೆ ಇರಬೇಕಾದ ಗುಣಗಳೇನು, ಅದರ ಕುರಿತಾಗಿ ಯೇಸು ಸ್ವಾಮಿ ಸ್ವತಃ ಕೆಲವು ವಿಷಯಗಳನ್ನು ಅವರಿಗೆ ತಿಳಿಸಿಕೊಟ್ರು. ಆ ಕೊಟ್ಟ ವಿಷಯಗಳಲ್ಲಿ ಪ್ರಧಾನವಾಗಿ 3 ವಿಷಯಗಳು ಅಡಕವಾಗಿದೆ. ಯಾರು ಈ ಭೂಮಿಯಲ್ಲಿ ಮದುವೆ ಇಲ್ಲದೆ, ವಾಕ್ಯದ ಪ್ರಕಾರ ಮದುವೆ ಆಗದೆ ಇರಬಹುದು ಅಥವಾ ವಿವಾಹ ಜೀವಿತ ಇಲ್ಲದೆ ಇರಬಹುದು. ಮೊದಲನೇದಾಗಿ ಯೇಸು ಸ್ವಾಮಿ ಹೇಳಿದಂಥ ಕಾರ್ಯ 12ನೇ ವಾಕ್ಯ, 19ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ ಅದರ 12ನೇ ವಾಕ್ಯ. ಮೊದಲನೇದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತಾಯಿಯ ಗರ್ಭದಿಂದ ನಪುಂಸಕರಾಗಿ ಹುಟ್ಟಿದವರು ಕೆಲವರಿದ್ದಾರೆ. ಮೊದಲ ಒಂದು ಕ್ಯಾಟಗರಿ ಅಥವಾ ಗ್ರೂಪಿಗೆ ಸೇರಿದ ಜನ, ಒಂದು ಮಗು ಹುಟ್ಟುವಾಗ ಅವನು ತಾಯಿಯ ಗರ್ಭದಿಂದ ಹುಟ್ಟಿ ಹೊರಗಡೆ ಬಂದ ತಕ್ಷಣ ಅವನು ತೃತೀಯ ಲಿಂಗನಾಗಿದ್ದರೆ ಅಥವಾ ಗಂಡು ಅಲ್ಲ ಹೆಣ್ಣು ಅಲ್ಲದ ಆ ಒಂದು ಕ್ಯಾಟಗರಿಗೆ ಅಥವಾ ಆ ಒಂದು ವಿಭಾಗಕ್ಕೆ ಸೇರಿದ ಒಂದು ಮಗುವೋ ಒಂದು ವ್ಯಕ್ತಿಯೋ ಆಗಿರುವುದಾದರೆ, ಆ ವ್ಯಕ್ತಿ ಬೆಳೆದ ನಂತರ ತನಗೆ ದಾಂಪತ್ಯ ಜೀವಿತವನ್ನು ನಡೆಸುವಂಥ ಸಾಮರ್ಥ್ಯ ಇಲ್ಲ, ಸಂತಾನಾಭಿವೃದ್ಧಿಯ ಆ ಒಂದು ಭಾಗ್ಯ ಅವನಿಗಿಲ್ಲದ ಕಾರಣ, ಅದನ್ನು ಮಾಡಲಿಕ್ಕೆ ಅವನ ಯೋಗ್ಯನಾಗಿರುವುದರಿಂದ ಅವನಿಗೆ ಯೋಗ್ಯತೆ ಇಲ್ಲದ ಕಾರಣ ಅಥವಾ ಅವಳಿಗೆ ಯೋಗ್ಯತೆ, ಅವನು ಅನ್ನಕ್ಕಾಗಲ್ಲ, ಅವರು ತೃತೀಯ ಲಿಂಗರಾಗಿರ್ತಾರೆ, ಯಾರೇ ಆಗಿರಲಿ, ಆ ವ್ಯಕ್ತಿಗೆ ಅದಕ್ಕಿರುವ ಸಾಮರ್ಥ್ಯ ಇಲ್ಲದ ಕಾರಣ ಅವರು ಮದುವೆಯಿಂದ ಬೇರ್ಪಟ್ಟಿರ್ಬೋದು. ಯಾಕೆಂದರೆ ಅವರು ಬೇರೆ ಒಂದು ವ್ಯಕ್ತಿಯ ಜೀವನವನ್ನು ಹಾಳು ಮಾಡಿ ಅದನ್ನು ಆ ಒಂದು ಕಾರ್ಯಕ್ಕೆ ಹೋಗೋದಕ್ಕಿಂತ ಅವರೀಗ ನಾನು ಈ ರೀತಿಯಾಗಿ ಇದ್ದು ಬಿಡ್ತೇನೆ, ಒಬ್ಬಂಟಿಗಳಾಗಿ ಇದ್ದು ಬಿಡ್ತೇನೆ ಎಂಬುದಾಗಿ ಒಂದು ಮನಸ್ಸಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಾದರೆ ಆ ವ್ಯಕ್ತಿ ಮೊದಲನೇದಾಗಿ ಮದುವೆಯಿಂದ ದೂರ ಇರಬಹುದು. ಅದರ ನಂತರವಾಗಿ 2ನೇದಾಗಿ ಯೇಸು ಸ್ವಾಮಿ ಹೇಳುವಂಥ ಕಾರ್ಯ, ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟವರು ಕೆಲವರಿದ್ದಾರೆ. ಈ ವಿಷಯಗಳು ಹೇಳುವಾಗ ಯೇಸು ಸ್ವಾಮಿಯ ಕಾಲದಲ್ಲಿ, ಅಂದರೆ ಈ ಯೇಸು ಸ್ವಾಮಿ ಈ ಮಾತುಗಳನ್ನು ಆಡುವಂಥ ಸಮಯದಲ್ಲಿ ಹಳೆಯ ಕಾಲದಲ್ಲಿ ನಡೀತಾ ಇದ್ದಂಥ ಒಂದು ಕಾರ್ಯ, ಒಂದು ರಾಜನ ಅರಮನೆಯಲ್ಲಿ, ಒಂದು ಅರಮನೆ ಇದ್ದರೆ ಅಲ್ಲಿ ಒಂದು ರಾಣಿಯ ಅರಮನೆ ಇದ್ದೇ ಇರ್ತದೆ. ಈ ರಾಜನ ಅರಮನೆಯಲ್ಲಿ ಅಥವಾ ಈ ರಾಣಿಯ ಅರಮನೆಯಲ್ಲಿ ಒಂದು ವ್ಯಕ್ತಿ ಕೆಲಸ ಮಾಡಬೇಕಾದ್ರೆ ಅವತ್ತಿನ ರೂಲ್ಸ್ ಪ್ರಕಾರ, ಅಂದರೆ ರಾಣಿಯ ಅರಮನೆಯಲ್ಲೆಲ್ಲ ಕೆಲಸ ಮಾಡುವಂಥದ್ದು ಅದೊಂದು ಗವರ್ಮೆಂಟ್ ಸರ್ಕಾರಿ ಹುದ್ದೆ ಇದ್ದ ಹಾಗೆ, ಸರ್ಕಾರಿ ಹುದ್ದೆ ಆಗಿದೆ.
ಅಲ್ಲಿ ಕೆಲಸ ಮಾಡಬೇಕಾದ್ರೆ ಕೆಲವು ನಿಯಮಗಳಿತ್ತು. ಒಂದು ವ್ಯಕ್ತಿ ರಾಣಿಯ ಅರಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಆ ಒಂದು ಕೆಲಸಕ್ಕೆ ಅವನು ಜಾಯಿನ್ ಆಗಬೇಕಾದ್ರೆ ಅವನು ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಡಬೇಕು. ಅಂದರೆ ಅವನು ಆ ಒಂದು ಶಸ್ತ್ರಕ್ರಿಯೆ ಅಥವಾ ಆ ಒಂದು ಸರ್ಜರಿ ಅದನ್ನು ಅವನು ಮಾಡಿಸಿಕೊಂಡು ಅದಕ್ಕೆ ಕಾರಣ ಏನೆಂಬುದಾಗಿ ಕೇಳಿದರೆ, ಅವನ ವೃತ್ತಿಯ ಸಮಯದಲ್ಲಿ ಅವನಲ್ಲಿರುವಂಥ ರಾಜಕುಮಾರಿಯನ್ನೋ ರಾಣಿಯನ್ನೋ ಸೇವಕಿಯರನ್ನೋ ಯಾರನ್ನು ಸಹ ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು, ಲೈಂಗಿಕವಾದ ದೌರ್ಜನ್ಯ ಅವರ ಮೇಲೆ ಎಸಗಬಾರದು. ಆ ರೀತಿಯಾದ ಕಾರ್ಯಗಳು ಯಾವುದು ಆ ಒಂದು ಅರಮನೆಯೊಳಗೆ ಸಂಭವಿಸದ ಹಾಗೆ ಆ ವ್ಯಕ್ತಿಯನ್ನು ಕೆಲವು ಪ್ರಾಸೆಸ್ಗಳಲ್ಲಿ ಹಾದು ಹೋಗುವಾಗೆ ಮಾಡಿ ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟು ಅವರಲ್ಲಿ ಕೆಲಸಕ್ಕೆ ಅವರನ್ನು ತೆಗೆದುಕೊಳ್ತಾ ಇದ್ರು. ನಮಗೊತ್ತು, ಫಿಲಿಪ್ಪ ಅಪೊಸ್ತಲ ಕೃತ್ಯ ಪುಸ್ತಕದಲ್ಲಿ ಫಿಲಿಪ್ಪ ಸುವಾರ್ತೆ ಸಾರಿದ ಕಂಚುಕಿ, ಅದೇ ರೀತಿಯಲ್ಲಿ ಶದ್ರಕ್ ಮೇಷಕ್ ಅಬೇದ್ನೋ ಕಾಲದಲ್ಲಿ, ದಾನಿಯೇಲನ ಸಮಯದಲ್ಲಿ ಇಬ್ರಿಯ ಬಾಲರು ಈ ರೀತಿಯಾದಂಥ ಒಂದು ಪ್ರಾಸೆಸ್ಸಲ್ಲಿ ಹಾದು ಹೋದ್ರು ಎಂಬುದಾಗಿ ವೇದ ಪಂಡಿತರು ಅಭಿಪ್ರಾಯ ಪಡ್ತಾರೆ. ಯಾರೇ ಆಗಿರಲಿ, ರಾಣಿಯ ಅರಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಗಂಡಸರಾದವರು ಈ ರೀತಿಯಾದ ಒಂದು ಪ್ರಾಸೆಸ್ಸಲ್ಲಿ ಮನುಷ್ಯರಿಂದ ಅವರು ನಪುಂಸಕರಾಗಿ ಮಾಡಲ್ಪಟ್ಟು ಮಾತ್ರ ಆ ಹುದ್ದೆಗೆ ಅವರು ಸೇರಲಿಕ್ಕೆ ಅರ್ಹರಾಗಿದ್ದರು. ಈ ರೀತಿಯಾಗಿ ಮನುಷ್ಯರಿಂದ ಇವತ್ತಿನ ಕಾಲದಲ್ಲಿ ಅದಿಲ್ಲ. ಅವತ್ತಿನ ಕಾಲದಲ್ಲಿ ಆ ಒಂದು ನಿಯಮವಿತ್ತು. ಆದ್ದರಿಂದ ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟ ವ್ಯಕ್ತಿಗಳಿದ್ದರೆ ಅವರು ಸಹ ಕುಟುಂಬ ಜೀವಿತವನ್ನು ನಡೆಸಲಿಕ್ಕಾಗಲ್ಲ, ಸಂತಾನಾಭಿವೃದ್ಧಿ ಅವರಿಂದ ಮಾಡಲಿಕ್ಕಾಗಲ್ಲ. ಈ ರೀತಿಯಾದೆಲ್ಲ ನಿಯಮಗಳಿರುವ ಈ ರೀತಿಯಾದ ಶಾರೀರಿಕವಾದ ಬಲಹೀನತೆ ಅವರಿಗೆ ಈ ಒಂದು ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟ ಕಾರಣ ಬಂದಿರುವುದರಿಂದ ಅವರು ಮದುವೆಯಿಂದ ದೂರವಿರಬಹುದು. ಮೂರನೆಯ ಕೆಟಗರಿ ಎಂಬುದಾಗಿ ಹೇಳಿದರೆ, ಪರಲೋಕ ರಾಜ್ಯದ ನಿಮಿತ್ತ ತಮ್ಮನ್ನು ತಾವೇ ನಪುಂಸಕರಾಗಿ ಮಾಡಿಕೊಂಡವರು. ಅಂದರೆ ನಾನೀಗ ಕರ್ತನ ಸೇವೆ ಮಾಡಬೇಕು, ನಾನು ಮದುವೆ ಆದರೆ ಸಂಸಾರದ ಭಾರ, ಮಕ್ಕಳ ಆ ಟೆನ್ಷನ್ಸ್, ಈ ಎಲ್ಲ ಕಾರ್ಯಗಳ ನಿಮಿತ್ತ ನಾನು ಯೋಗ್ಯವಾಗಿ ಸೇವೆ ಮಾಡಲಿಕ್ಕಾಗಲ್ಲ. ಆದ್ದರಿಂದ ನನ್ನ ಶರೀರವನ್ನು ನನ್ನ ಶರೀರ ಆತ್ಮ ಪ್ರಾಣದಿಂದ ಸಂಪೂರ್ಣವಾಗಿ ನಾನು ಕರ್ತನಿಗೆ ಸೇವೆ ಮಾಡಬೇಕು. ಪರಲೋಕ ರಾಜ್ಯಕ್ಕಾಗಿ ನಾನು ಬದುಕ್ತೇನೆ, ಯೇಸು ಸ್ವಾಮಿಗಾಗಿ ಮಾತ್ರ ನಾನು ಸ್ಯಾಕ್ರಿಫೈಸ್ ಮಾಡಿ ನನ್ನ ಜೀವನವನ್ನು ತ್ಯಾಗ ಮಾಡಿ ನಾನು ಬದುಕ್ತೇನೆ ಎಂಬುದಾಗಿ ಎಲ್ಲ ಆ ಒಂದು ದೃಢ ನಿರ್ಧಾರ ಇರುವುದಾದರೆ ಆ ವ್ಯಕ್ತಿ ಅನ್ನುವಾಗ ಅದಕ್ಕೆ ಕೆಲವು ಕ್ವಾಲಿಟೀಸ್ ಇದೆ ಪ್ರಿಯರೇ. ಅವನು ಯಾವ ರೀತಿಯಾಗಿಯೂ ಯಾವ ಪಾಪಗಳಲ್ಲೋ ಅಯೋಗ್ಯವಾದ ಯಾವ ಕಾರ್ಯಗಳಲ್ಲೋ ಅವನ ಒಂದು ನೋಟದಲ್ಲಿ ಸಹ ಒಂದು ಸ್ತ್ರೀಯೊಟ್ಟಿಗೆ ಅವನು ಮೋಹ ಬರದ ಹಾಗೆ ತನ್ನ ಶರೀರವನ್ನು ಅಷ್ಟು ನಿಯಂತ್ರಿಸಲಿಕ್ಕೆ ಅವನಿಗೆ ಆಗುವುದಾದರೆ ಮಾತ್ರ ಅವನ ಶರೀರದಲ್ಲಿ ನಾನು ಪಾಪ ಮಾಡದೆ ಈ ಭೂಮಿಯಲ್ಲಿರುವಾಗ ಯಾವ ರೀತಿಯಾದ ತಪ್ಪು ನನ್ನಿಂದ ಬರುವುದಿಲ್ಲ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಅವನೊಂದು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ತಯಾರಾದರೆ ಅವರು ಮದುವೆಯಾಗದೇ ಇರ್ಬೋದು. ಪೌಲ ನಮಗೆ ಇದಕ್ಕೊಂದು ಒಳ್ಳೆ ಉದಾಹರಣೆ ಸತ್ಯವೇದದಲ್ಲಿ. ಪೌಲ 1 ಕೊರಿಂಥರಿಗೆ ಬರೆದ ಪತ್ರಿಕೆ ಅದರ 9ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೆನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಡ್ತೇನೆ. ಅವನು ಹೇಳ್ತಾ ಇದ್ದಾನೆ, ಅವನಿಗೆ ಅನೇಕ ಆಸೆಗಳು, ಅವನ ಶರೀರದಲ್ಲಿ ಅನೇಕ ವಿಧವಾದ ಆ ಒಂದು ಆಕಾಂಕ್ಷೆಗಳೆಲ್ಲ ಬರುವಾಗ ಅವನು ಹೇಳ್ತಾ ಇದ್ದಾನೆ, ನಾನು ಯಾವುದಕ್ಕೂ ಬಿಟ್ಟು ಕೊಡದೆ, ಒಂದು ಪಾಪ ಸಹ ಮಾಡದೆ, ನನ್ನ ಶರೀರ ಎಲ್ಲಿ ಬಲಹೀನವಾಗ್ತದೋ, ಯಾವಾಗಲೂ ನಮ್ಮ ಶರೀರ ಅನೇಕ ಪಾಪಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥದ್ದೇ ನಮ್ಮ ಶರೀರ. ಈ ರೀತಿಯಾದಂಥ ಪ್ರೇರಣೆಗಳೆಲ್ಲ ಬರುವಾಗ ಪೌಲನು ಹೇಳ್ತಾ ಇದ್ದಾನೆ, ನನಗೆ ಎಲ್ಲೆಲ್ಲಿ ನನಗೆ ನಿಯಂತ್ರಿಸಬೇಕು ನನ್ನನ್ನು ನಾನು ಎಂಬುದಾಗಿ ನನಗೆ ಅನಿಸ್ತದೋ ಅಲ್ಲಿ ಜಜ್ಜಿ ಸ್ವಾಧೀನ. ಅಂದರೆ ಪಾಪ ಮಾಡಬೇಕೆಂಬ ಪ್ರೇರಣೆ ಬಂದರೂ ಸಹ ಅದನ್ನು ನನ್ನ ಮನಸ್ಸಿಗೆ ತೆಗೆದುಕೊಳ್ಳದಾಗೆ ನಾನು ಅದನ್ನೆಲ್ಲ ಜಯಿಸಿ ಕ್ರಿಸ್ತನಿಗೋಸ್ಕರ ನಿಂತೆ. ಈ ದಿನಗಳಲ್ಲಿ ಆ ರೀತಿಯಾದ ಒಂದು ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ತಯಾರಾಗಿ ನಾನು ಕರ್ತನಿಗೋಸ್ಕರ ಮಾತ್ರ ನಾನು ನಿಲ್ತೇನೆ, ನನಗೆ ಯಾವುದು ಬೇಡ, ಕುಟುಂಬ ಜೀವಿತ ಅದಕ್ಕೆ ಅದರಲ್ಲೆಲ್ಲ ನಾನು ಒಳಪಡಲಿಕ್ಕೆ ಇಷ್ಟಪಡುವುದಿಲ್ಲ, ಕರ್ತನ ಸೇವೆಯಲ್ಲಿ ನನ್ನನ್ನೇ ನಾನು ಸಮರ್ಪಿಸಿಕೊಂಡು ಪೌಲನ ಹಾಗೆ ಒಂದು ಜೀವಿತ ಮಾಡ್ತೇನೆ ಎಂಬುದಾಗಿ ದೃಢ ನಿರ್ಧಾರ ಇರುವುದಾದರೆ ಅಂಥವರು ಮದುವೆ ಆಗದೆ ಉಳಿಬೋದು. ಆದರೆ ಮತ್ತೊಂದು ಕಾರ್ಯ, ಇದರ ಮಧ್ಯದಲ್ಲಿ ಯಾವುದಾದ್ರೂ ಪಾಪಗಳು, ಶರೀರದ ಆಸೆಗಳು, ಸೈತಾನ ಪ್ರೇರಣೆಗಳು ಬಂದು ಎಲ್ಲಿಯಾದರೂ ಪಾಪ ನಮ್ಮ ಜೀವಿತದಲ್ಲಿ ನಡೆದು ಹೋದರೆ ಅದು ವ್ಯಭಿಚಾರಕ್ಕೆ ಸಮವಾಗಿ ಮಾರ್ಪಡ್ತದೆ. ನಮ್ಮನ್ನದು ನಿತ್ಯ ನರಕಕ್ಕೆ ಕರೆದುಕೊಂಡು ಹೋಗುವ ಸಾಧ್ಯತೆಗಳು ವರೆಗೆ ಇದೆ. ಆದ್ದರಿಂದ ಮದುವೆಯ ವಿಷಯದಲ್ಲಿ 3 ರೀತಿಯಾದ ವ್ಯಕ್ತಿಗಳು ಈ ಮದುವೆಯ ಬಂಧದಿಂದ ದೂರ ಇರ್ಬೋದು. ಆರಂಭದಲ್ಲಿ ನಾನು ಹೇಳಿದ ಹಾಗೆ ಮನುಷ್ಯರಾಗಿ ಹುಟ್ಟುವಾಗಲೇ, ತಾಯಿಯ ಗರ್ಭದಿಂದ ಹೊರ ಬಂದಾಗಲೇ ನಪುಂಸಕರಾಗಿ ತೃತೀಯ ಲಿಂಗಿಗಳಾಗಿ ಇರುವುದಾದರೆ ಅವರು ಮದುವೆ ಆಗದೇ ಇರ್ಬೋದು.
ಎರಡನೇದಾಗಿ ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟವರು. ಅಂದರೆ ಈ ಕಾಲದಲ್ಲಿ ಮಾಡುವಂಥ ಗಂಡು ಹೆಣ್ಣಾಗಿ ಪರಿವರ್ತನೆ ಆಗುವುದು, ಹೆಣ್ಣು ಗಂಡಾಗಿ ಪರಿವರ್ತನೆ ಆಗುವಂಥದ್ದು, ನಮಗೊಬ್ರು ಇಷ್ಟ ಆದರೆ ಅವರಿಗೆ ಅಪೋಸಿಟ್ ಸೆಕ್ಸ್ ಆಗಿ ನಮ್ಮ ಆ ಒಂದು ಲಿಂಗವನ್ನು ಬದಲಾಯಿಸಿಕೊಳ್ಳೋದು, ಅದೆಲ್ಲ ವಾಕ್ಯದ ಪ್ರಕಾರ ತಪ್ಪೇ ತಪ್ಪು. ಅದು ವಾಕ್ಯ ಅದಕ್ಕೆ ಯಾವ ಸಪೋರ್ಟ್ ಮಾಡ್ತಾ ಇಲ್ಲ. ಆದರೆ ಆಗಿನ ಕಾಲದಲ್ಲಿ ಇದ್ದಂಥ ಒಂದು ಕಾರ್ಯ, ವೃತ್ತಿಯ ನಿಮಿತ್ತ, ಒಂದು ಕೆಲಸದ ನಿಮಿತ್ತವಾಗಿ ಮನುಷ್ಯರಿಂದ ಕೆಲವರು ನಪುಂಸಕರಾಗಿ ಮಾರ್ಪಡ್ತಾ ಇದ್ರು. ಅವರಿಗೆ ಮದುವೆ ಆಗದೆ ಇರುವಂಥ ಒಂದು ಅವಕಾಶವನ್ನು ಸತ್ಯವೇದ ಒದಗಿಸಿಕೊಟ್ಟಿದೆ. ಯೇಸುಸ್ವಾಮಿ ಹೇಳಿದ್ದಾರೆ. ಮೂರನೇದಾಗಿ ಸೇವೆಯ ನಿಮಿತ್ತ, ನಾನು ಕರ್ತನಿಗೋಸ್ಕರ ಮದುವೆ ಆಗದೆ ಕರ್ತನಿಗೋಸ್ಕರ ಸೇವೆ ಮಾಡಲಿಕ್ಕಾಗಿ ನಾನು ಸಿದ್ಧ ಎಂಬುದಾಗಿ ಒಂದು ವ್ಯಕ್ತಿಯ ಮನಸ್ಸಲ್ಲಿ ಅವನು ದೃಢ ನಿರ್ಧಾರ ತೆಗೆದುಕೊಂಡ್ರೆ, ಅವನು ಪಾಪಗಳನ್ನು ಜಯಿಸುವ ಶಕ್ತಿ ತನ್ನಲ್ಲಿ ಇರುವುದಾದರೆ ಅವನು ಮದುವೆಯಿಂದ ದೂರ ಇರ್ಬೋದು. ನಿಮಗೆ ಬರುವಂಥ ಒಂದು ಪ್ರಶ್ನೆ ಇರ್ಬೋದು, ಒಂದು ವೇಳೆ ನಾನು ಮದುವೆ ಆದರೆ ನಾನು ನನ್ನ ವಿವಾಹ ಜೀವಿತದ ನಂತರವಾಗಿ ನಾನು ಕರ್ತನನ್ನು ಸಂಪೂರ್ಣವಾಗಿ ಸೇವೆ ಮಾಡಲಿಕ್ಕೆ ಸಾಧ್ಯವಾ? ಮದುವೆ ಆದವರಿಗಿಂತ ಮದುವೆ ಆಗದವರು ಚೆನ್ನಾಗಿ ಸೇವೆ ಮಾಡ್ತಾರ? ಮದುವೆ ಆಗೋದ್ರಿಂದ ಕರ್ತನ ಸೇವೆಯಲ್ಲಿ ಎಲ್ಲಿಯಾದರೂ ತಡೆ ಬರ್ತದ? ಇದಕ್ಕೆ ವಾಕ್ಯ ಏನು ಹೇಳ್ತದೆ? ನಾನು ಖಂಡಿತವಾಗಿ ಹೇಳ್ತೇನೆ ಪ್ರಿಯರೇ, ಮದುವೆಯು ನಮ್ಮ ದೇವರೊಟ್ಟಿಗಿರುವ ಸಂಬಂಧಕ್ಕೆ ಒಂದು ತಡೆ ಅಲ್ಲ. ದೇವರು ಯೋಗ್ಯವೂ ಮಾನ್ಯವೂ ಎಂಬುದಾಗಿ ನೆನೆಸಿ ಆದಿಯಲ್ಲಿ ಮೊದಲ ಬಾರಿಗೆ ದೇವರು ನೇಮಿಸಿದ ಒಂದು ಕಾರ್ಯ ಅಥವಾ ಒಂದು ಗ್ರ್ಯಾಂಡ್ ಫಂಕ್ಷನ್ ಎಂಬುದಾಗಿ ಹೇಳಿದರೆ ಅದು ವಿವಾಹವಾಗಿತ್ತು. ದೇವರ ಆದಾಮನು ಒಬ್ಬಂಟಿಗನಾಗಿರುವುದು ಸರಿಯಲ್ಲ ಎಂಬುದಾಗಿ ಹೇಳಿ ಅವನಿಗೆ ಸರಿ ಕಾಣುವಂಥ ತನ್ನ ಹೆಂಡತಿಯಾದ ಅವ್ವಳನ್ನು ಸೃಷ್ಟಿ ಮಾಡಿ ದೇವರಾತನಿಗೆ ಕೊಟ್ಟರು. ಇದರ ವಿಷಯದಲ್ಲಿ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ಒಂದು ವ್ಯಕ್ತಿಯನ್ನು ನಾವು ನೋಡ್ತೇವೆ. ಆ ವ್ಯಕ್ತಿ ದೇವರೊಟ್ಟಿಗೆ ನಡೆದಂಥ ವ್ಯಕ್ತಿ. ಅವನ ಹೆಸರು ಬೇರೆ ಏನೂ ಅಲ್ಲ, ಹಾನೋಕನೆಂಬುದಾಗಿ. ಮೆತುಶಲೇಹನು ಹುಟ್ಟಿದ ಮೇಲೆ ಹಾನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾನೋಕ ನಮಗೆಲ್ಲರಿಗೂ ಗೊತ್ತು, ಈ ಭೂಮಿಯಿಂದ ಮರಣ ಕಾಣದ ಎತ್ತಲ್ಪಟ್ಟಂಥ ಒಬ್ಬ ವ್ಯಕ್ತಿ, ಪ್ರಾರ್ಥನಾ ಮನುಷ್ಯ, ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ನಡೆದಂಥ ವ್ಯಕ್ತಿ. ಇವನು 65 ವರ್ಷ ಆದಾಗ ಆತನಿಗೆ ಒಬ್ಬ ಮಗ ಹುಟ್ಟಿದ, ಮೆತುಶಲೇಹ ಎಂಬುದಾಗಿ ಆತನ ಹೆಸರು. ಈ ಮಗನು ಹುಟ್ಟಿದ ನಂತರವಾಗಿ ಇವನಿಗೂ ಕರ್ತನಿಗೆ ಇರುವಂಥ ಅನ್ಯೋನ್ಯತೆ ಬಂದ ಆ ಒಂದು ಪ್ರೀತಿ ಅಧಿಕವಾಯಿತು. ದೇವರೊಟ್ಟಿಗೆ ನಡಿಲಿಕ್ಕೆ ಆರಂಭಿಸಿದ. ಈ ರೀತಿಯಾಗಿ ಇವನ ತೀರ್ಮಾನ ತೆಗೆದುಕೊಂಡ ನಂತರ ಇವನು 300 ವರ್ಷಗಳು ಕರ್ತನೊಟ್ಟಿಗೆ ನಡೆದ. ಆದರೆ ಆ ಸಮಯದಲ್ಲಿ 22ನೇ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಆ ಕಾಲದಲ್ಲಿ ಅವನಿಗೆ ಅನೇಕ ಗಂಡು ಹೆಣ್ಣು ಮಕ್ಕಳನ್ನು ದೇವರು ಕೊಟ್ಟರು, ಅಥವಾ ಅವನಿಗೆ ಅನೇಕ ಗಂಡು ಹೆಣ್ಣು ಮಕ್ಕಳು ಹುಟ್ಟಿದ್ರು ಎಂಬುದಾಗಿ ಹೇಳಿದರೆ, ಆ ಸಮಯದಲ್ಲಿ ದೇವರೊಟ್ಟಿಗೆ ಅವನು ಅನ್ಯೋನ್ಯವಾಗಿ ನಡೆದಾಗ, ಆ ಒಂದು ಅಗಾಧವಾದ ಸಂಬಂಧದಲ್ಲಿ ಆತನು ದೇವರೊಟ್ಟಿಗೆ ಬಂದ ಕಾಲದಲ್ಲಿ ಅವನು ಒಳ್ಳೆ ಒಂದು ಕುಟುಂಬಸ್ಥನಾಗಿ ತನ್ನ ಹೆಂಡತಿಯೊಟ್ಟಿಗೆ ಅವನ ಮನೆಯಲ್ಲಿ ಅವನು ವಾಸ ಮಾಡಿದ್ದ. ಅನೇಕ ಮಕ್ಕಳನ್ನು ಅವನು ಪಡೆದುಕೊಂಡ. ಹಾಗಾದರೆ ನಾನು ಹೇಳ್ತೇನೆ, ದೇವರೊಟ್ಟಿಗಿರುವ ಸಂಬಂಧಕ್ಕೆ ನಮ್ಮ ಕುಟುಂಬ ಜೀವಿತ ಯಾವತ್ತೂ ಒಂದು ತಡೆಯಲ್ಲ. ಯಾರು ಮದುವೆ ಆಗದವರು ಮಾತ್ರ ಕರ್ತನನ್ನು ಸೇವೆ ಮಾಡಬೇಕು ಎಂಬುದಾಗಿ ಎಲ್ಲೂ ಸತ್ಯವೇದದಲ್ಲಿ ಇಲ್ಲ. ಹಾನೋಕನು 300 ವರ್ಷ ಸಹ ಒಳ್ಳೆ ಒಂದು ಕುಟುಂಬಸ್ಥನಾಗಿ ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಿ ಒಳ್ಳೆ ರೀತಿಯಲ್ಲಿ ತನ್ನ ಹೆಂಡತಿಯೊಟ್ಟಿಗೆ ಸಂಸಾರ ಮಾಡಿ ಆ 300 ವರ್ಷಗಳ ನಂತರ ಕರ್ತನ ಚಿತ್ತವನ್ನೆಲ್ಲ ನೆರವೇರಿಸಿ ಒಂದು ದಿನ ಕರ್ತನವನನ್ನು ಕರೆದುಕೊಂಡದರ ನಿಮಿತ್ತ ಅವನು ಕಾಣದೇ ಆದನು. ಈ ರೀತಿಯಾಗಿರುವುದಾದರೆ ಖಂಡಿತವಾಗ್ಲೂ ಮದುವೆ ನಮ್ಮ ಸೇವೆಗೋ ನಮ್ಮ ಆತ್ಮಿಕ ಅಭಿವೃದ್ಧಿಗೋ ನಾವು ಕರ್ತನೊಟ್ಟಿಗೆ ಬೆಳೆಯುವುದಕ್ಕೋ ಒಂದು ತಡೆ ಮಾತ್ರ ಅಲ್ಲವೇ ಅಲ್ಲ. ವಾಕ್ಯ ನಮಗೆ ಸ್ಪಷ್ಟವಾಗಿ ಇದರ ಕುರಿತಾಗಿ ವಿವರಣೆ ನೀಡ್ತದೆ. ಮತ್ತು ನಾನು ಕರ್ತನ ಸೇವೆಗೋಸ್ಕರ ನಾನು ಮದುವೆಯಾಗದೆ ಉಳಿಬೇಕು, ನಾನು ಮದುವೆಯಾಗದೆ ಕರ್ತನನ್ನು ಸೇವಿಸಬೇಕು ಎಂಬ ಆಸೆ ಇರುವವರು ಮಾಡ್ಬೋದು. ಮಾಡುವಾಗ ಆ ರೀತಿಯಾದ ನಿರ್ಧಾರವನ್ನು ನೀವು ತೆಗೆದುಕೊಳ್ಳುವಾಗ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಪ್ರತಿಯೊಂದು ಇಂದ್ರಿಯಗಳ ಮೇಲೆ ಜಯಿಸುವಂಥ ಸಾಮರ್ಥ್ಯ ನಿಮ್ಮಲ್ಲಿರಬೇಕು. ಒಂದು ವೇಳೆ ಅದು ಜಯಿಸಕ್ಕಾಗದಿದ್ದರೆ ನೀವು ಸೇವೆ ಮಾಡುವವರಾಗಿ ಅಲ್ಲ, ನರಕದ ಹಾದಿ ಹಿಡಿಯೋರಾಗಿ ಮಾರ್ಪಡ್ತೀರ. ಆದ್ದರಿಂದ ವಾಕ್ಯ ನಮಗೆ ಹೇಳುವಂಥದ್ದು, ಕರ್ತನಿಗೋಸ್ಕರ ಜೀವಿಸುವ ಒಳ್ಳೆ ಒಂದು ಕುಟುಂಬ ಜೀವಿತ ಕರ್ತನು ಎಲ್ಲರಿಗೂ ಕಟ್ಟಿಕೊಟ್ಟಿದ್ದಾನೆ. ಅದು ಕರ್ತನ ನಿಯಮ. ನಾವು ಒಬ್ಬಂಟಿಗರಾಗಿರಬಾರ್ದು, ನಾವು ಒಟ್ಟಾಗಿ ಇದ್ದು ಅನೇಕರನ್ನ ಗಳಿಸಬೇಕು. ಅನೇಕರಿಗೋಸ್ಕರ ನಾವು ಒಳ್ಳೆ ಒಂದು ಫಲಪ್ರದವಾದಂಥ ಒಂದು ಜೀವಿತವನ್ನು ನಡೆಸಬೇಕು. ಅದು ಕರ್ತನ ಚಿತ್ತ. ಕರ್ತನ ಯಾವತ್ತೂ ಮದುವೆಗೆ ವಿರೋಧವಲ್ಲ. ಸೇವೆ ಮಾಡಲಿಕ್ಕಾಗಿ ಒಬ್ಬಂಟಿಗರಾಗಿರುವ ಅಗತ್ಯವಿಲ್ಲ. ಕೆಲವು ಸತ್ಯವೇದದ ಆಧಾರ, ನನ್ನ 90ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಿಂದ ಮಾತನಾಡಿದ ಹಾಗೆ ಕೆಲವು ಪ್ರತ್ಯೇಕ ಸನ್ನಿವೇಶಗಳಲ್ಲಿ ಮಾತ್ರ ಮದುವೆಯಿಂದ ದೂರ ಇರಬಹುದು ಎಂಬುದಾಗಿ ವಾಕ್ಯ ನಮಗೆ ಆಲೋಚನೆಯನ್ನು ಕೊಡುತ್ತದೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.